ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಕೀರ್ತನೆ 145 14ನೇ ವಾಕ್ಯ. ಯೆಹೋವನು ಬಿದ್ದವರನ್ನು ಎತ್ತುವವನು, ಕುಗ್ಗಿ ಹೋದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ದೇವರು ಬಿದ್ದವರನ್ನ ಎತ್ತುವವನು ಮತ್ತು ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುವ ಆತನು. ನನ್ನ ಸ್ನೇಹಿತರೆ, ಇಂದು ನೀವು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಅನೇಕ ಬಾರಿ ನೀವು ಪ್ರಾರ್ಥನೆ ಜೀವಿತದಲ್ಲಿ ಇಲ್ಲದೆ ಬಿದ್ದು ಹೋಗಿದ್ದೀರೋ, ಕರ್ತನನ್ನ ಆರಾಧಿಸುವುದಕ್ಕೆ ಆಗ್ತಾ ಇಲ್ವೋ, ನಿಮಗೆ ಅನೇಕ ಸಂಕಷ್ಟಗಳ ನಿಮಿತ್ತ, ಶೋಧನೆಗಳ ನಿಮಿತ್ತ, ಅನೇಕ ಸಮಸ್ಯೆಗಳು ಇಡುವಾಗ ನೀವು ಕೂಡ ಪ್ರಾರ್ಥನೆಯಲ್ಲಿ ಆ ಒಂದು ಜೀವಿತದಿಂದ ದೂರವಾಗಿರ್ಬೋದು. ಆದರೆ ಈ ದಿನ ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲೆಂದೇ ಈ ವಾಕ್ಯವನ್ನ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಆತ ನೀವು ಕುಗ್ಗಿ ಹೋದವರನ್ನ ಆತನು ಉದ್ಧರಿಸುವ ಆತನೇ ಆಗಿದ್ದಾರೆ ಪ್ರಿಯರೇ. ಆತ ನಮ್ಮನ್ನು ಉದ್ಧಾರ ಮಾಡೋ ದೇವರು. ಆತನ ಎಂದೂ ಕೂಡ ನಾವು ಕುಗ್ಗಿ ಹೋಗಿ ಬಿದ್ದು ಹೋದಾಗ ನಮ್ಮನ್ನು ನೋಡಿ ಹಾಸ್ಯ ಮಾಡೋ ದೇವರ ಆತನಲ್ಲ ಪ್ರಿಯರೇ. ಮನುಷ್ಯರು ನಿಮಗೆ ಹಾಸ್ಯ ಮಾಡ್ಬೋದು, ನಿಮ್ಮ ಸ್ನೇಹಿತರು ಹಾಸ್ಯ ಮಾಡ್ಬೋದು. ಈತನ ಬಳಿಯಲ್ಲಿ ಎಲ್ಲವೂ ಇತ್ತು, ಈಗೆಲ್ಲ ಕಳೆದುಕೊಂಡಿದ್ದಾನೆ. ಈತನ ಬಳಿ ಎಲ್ಲವೂ ಕೂಡ ಇತ್ತು, ಆ ದಿನ ಬಹಳಷ್ಟು ಉನ್ನತವಾಗಿದ್ರು, ಈ ದಿನ ಇವರು ಎಲ್ಲವನ್ನ ಕಳೆದುಕೊಂಡಿದ್ದಾರೆ, ಇವರಿಗೆ ಏನೂ ಇಲ್ಲದ ಪರಿಸ್ಥಿತಿಗೆ ಹೋಗಿದ್ದಾರೆ. ಹೀಗೆ ನಿಮ್ಗೆ ಅನೇಕರು ಚುಚ್ಚು ಮಾತಿನಿಂದಲೂ ಕೂಡ ಮಾತಾಡ್ತಾ ಇರ್ಬೋದು. ಹೌದು ತನ್ನ ಆತ್ಮೀಯರೇ, ಆ ದಿನ ಯೋಬನ ಪರಿಸ್ಥಿತಿ ಕೂಡ ಅದೇ ಆ ಒಂದು ಹಾದಿಯಲ್ಲಿ ಅವನ ಹಾದು ಹೋಗ್ಬೇಕಾಯ್ತು. ಆತನ ಬಳಿ ಎಲ್ಲವೂ ಇದ್ದಾಗ ಎಲ್ಲರೂ ಆತನನ್ನ ಪ್ರೀತಿಸೋರಾಗಿದ್ರು. ಸ್ವಂತದವರು ಅವನನ್ನ ಗೇಲಿ ಮಾಡುವಂತ ಆ ಒಂದು ಪರಿಸ್ಥಿತಿಗೆ ಯೋಬ ಹಾದು ಹೋದ. ಆದ್ರೂ ದೇವರು ಆತನನ್ನ ಕೈ ಬಿಡ್ಲಿಲ್ಲ. ಕರ್ತನು ಅವನ ಸಂಗಡಲೇ ಇದ್ರು. ಯಾಕೆಂದ್ರೆ ಯೋಬನು ತನ್ನ ದೇವರನ್ನ ಆರಾಧಿಸೋದನ್ನ ಬಿಡ್ಲಿಲ್ಲ. ಕುಗ್ಗಿ ಹೋದ ಮನಸ್ಸಿನಿಂದ, ದೀನ ಸ್ಥಿತಿಯಿಂದ, ಆ ನೋವಿನ ನರಳಾಟದ ಧ್ವನಿಯಿಂದ ಕರ್ತನನ್ನು ಸ್ತುತಿಸುತ್ತಲೇ ಇದ್ದ. ದೇವರಿಂದ ನನಗೇನು ಬಂದರೂ ಸರಿನೇ, ಆತ ನನ್ನನ್ನು ಹೇಗಾದ್ರೂ ಮಾಡಲಿ, ಆತನ ಚಿತ್ತದಂತಾಗ್ಲಿ ಎಂಬುದಾಗಿ ದೇವರ ಕರಗಳಲ್ಲಿ ಆತನನ್ನು ಸಮರ್ಪಣೆ ಮಾಡಿದ್ದ. ಈ ದಿನ ಯೋಬನ ಪರಿಸ್ಥಿತಿಯಲ್ಲಿ ನೀವು ಕೂಡ ಹಾದು ಹೋಗ್ತಾ ಇರ್ಬೋದು. ಎಂಥ ಪರಿಸ್ಥಿತಿಗಳು ಬಂದರೂ ನಮ್ಮ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ ಪ್ರಿಯರೇ. ಬಿದ್ದವರನ್ನ ಆತ ಎತ್ತುವ ಆತನು, ಕುಗ್ಗಿ ಹೋದವರನ್ನ ಉದ್ಧಾರ ಮಾಡುವ ದೇವರು ನಮ್ಮ ದೇವರು ಪ್ರಿಯರೇ. ಆತ ಪ್ರೀತಿ ಸ್ವರೂಪಿ, ಆತ ಕ್ಷಮಿಸೋ ದೇವರು, ಆತನು ಸಕಲ ಐಶ್ವರ್ಯವಂತನು. ಆತನೇ ಕಲ್ವಾರಿ ಶಿಲುಬೆ ಮೇಲೆ ಆತನ ಶಾರೀರದ ಮೇಲೆ ಎಲ್ಲ ಒಂದು ಹೊರೆಯನ್ನ ಹೊತ್ತು, ಒಂದು ಬಡತನದ ಬೇಗೆಯನ್ನ ಆತನೇ ಹೊತ್ತುಕೊಂಡು ಬಡವನಾಗಿ ನಗ್ನತೆಯಿಂದ ಆತನು ಎಲ್ಲರಿಗಾಗಿ ಕರ್ತನ ಬಳಿ, ದೇವರ ಬಳಿ ವಿಜ್ಞಾಪನೆ ಮಾಡುವ ಯಜ್ಞದ ಕುರಿಯಾದ ಆತನಾಗಿ ಆತನು ಶಿಲುಬೆ ಮೇಲೆ ತೂಗಾಡಿದ್ರು. ಅದು ನನ್ನ ನಿನ್ನ ಆ ದರಿದ್ರತನ, ನಮ್ಮ ಮೇಲಿರುವಂಥ ಬಡತನ, ಸಾಲ, ಸಂಕಷ್ಟದ ಹೊರೆಗಳು, ನಾವು ಪಡ್ತಾ ಇರುವಂಥ ಈ ಎಲ್ಲ ಕಷ್ಟದ ಹೊರೆ ಆತ ಹೊತ್ತು ತೀರಿಸಿದ್ದಾರೆ. ಆದ್ರಿಂದ ಇವತ್ತು ನಿರ್ಭಯವಾಗಿರಿ. ಏಸಪ್ಪ ನಿಮ್ಮನ್ನು ಆಶೀರ್ವಾದ ಮಾಡೋಕ್ಕೆ ಈ ವಾಗ್ದಾನದ ಮೂಲಕ ಮಾತಾಡ್ತಾ ಇದ್ದಾರೆ. ನೀವು ಬಿದ್ದು ಹೋಗಿದ್ದೀರೋ, ಕರ್ತನ ಹೇಳ್ತಾರೆ, ನೀತಿವಂತನು ಬಿದ್ದು ಹೋದ್ರು ನಾನು ಮತ್ತೆ ತಿರುಗಿ 7 ಬಾರಿ ಬಿದ್ದರೂ ಕೂಡ ನಾನು ಮತ್ತೆ ಆತನನ್ನ ಮೇಲಕ್ಕೆತ್ತೋ ದೇವರು. ಹೌದು ನನ್ನ ಸ್ನೇಹಿತರೆ, ಕರ್ತನು ನಮ್ಮನ್ನು ಮೇಲಕ್ಕೆತ್ತಾ ಇದ್ದಾರೆ, ನಿಮ್ಮನ್ನ ಮೇಲಕ್ಕೆತ್ತಾ ಇದ್ದಾರೆ. ಬಿದ್ದಂಥ ಪರಿಸ್ಥಿತಿಯಿಂದ ಕರ್ತನು ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ತರ್ತಾ ಇದ್ದಾರೆ. ಕುಗ್ಗಿ ಹೋಗಿದ್ದೀರೋ, ಏನೂ ಇಲ್ಲದ ಪರಿಸ್ಥಿತಿಗೆ ಹಾದು ಹೋಗಿದ್ದೀರೋ, ಯೋಬನ ಸ್ಥಿತಿಯಂತೆ ಇವತ್ತು ದೇವರೇ ಮುಂದಿನ ಜೀವಿತ ಏನು, ಮುಂದೆ ನನಗೇನು ಸಿಗುತ್ತೆ, ಏನೆಲ್ಲ ಕಷ್ಟಗಳು ಇದೆಯಲ್ಲ ಸ್ವಾಮಿ ಅಂತ ಇದ್ದೀರೋ, ದೇವ್ರು ಹೇಳ್ತಾರೆ, ನಾನು ನಿನ್ನನ್ನು 2 ಪಟ್ಟಿನಿಂದ ಆಶೀರ್ವದಿಸ್ತೇನೆ. ಕಳೆದುಕೊಂಡಿದ್ದು ಎಲ್ಲವೂ ತಿರುಗಿ ನಿನಗೆ ಕೊಡ್ತೇನೆ. ನಿನ್ನನ್ನು ನಾನು ಉದ್ಧಾರ ಮಾಡೋ ದೇವರು. ಆದ್ರೆ ಆತನಲ್ಲಿ ನಾವು ಮೊರೆ ಇಟ್ಟು, ಈ ಸಕಲ ಆಶೀರ್ವಾದ ನಂಗೆ ಬೇಕು ದೇವರೇ, ಇದನ್ನ ನನ್ನ ಸ್ಥಿತಿಗತಿಗಳು ಬದಲು ಮಾಡು, ನನ್ನ ಉನ್ನತವಾಗಿಡು, ನನ್ನನ್ನು ಆಶೀರ್ವದಿಸು. ನೀನು ಆಶೀರ್ವಾದ ಮಾಡದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ತಂದೆ ಅಂತ ಬಲವಾಗಿ ಹಿಡಿರಿ. ಕರ್ತನಿಂದು ಹೇರಳವಾದ ಒಂದು ಆಶೀರ್ವಾದ, 2 ಪಟ್ಟಿನ ಆಶೀರ್ವಾದ. ಅಷ್ಟೇ ಅಲ್ಲ, ಕರ್ತನು ಬಹುಮಾನವನ್ನು ನಿಮ್ಗೆ ಹೊತ್ತು ತರ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಮೊರೆ ಇಡೋಣ, ಬೇಡಿಕೊಳ್ಳ್ರಿ. ಬೇಡಿಕೊಳ್ಳುವ ಪ್ರತಿಯೊಬ್ಬರೂ ನೀವು ಹೊಂದಿಕೊಳ್ತಿದ್ದೀರಾ. ಸ್ತೋತ್ರ ನನ್ನ ದೇವರೇ. ಸ್ವಾಮಿ, ಈ ದಿನ ನನ್ನೊಂದಿಗೆ ಸೇರಿ ಪ್ರಾರ್ಥಿಸ್ತಾ ಇರುವಂಥ ಪ್ರಿಯ ಮಕ್ಕಳು, ಪ್ರಿಯ ನನ್ನ ನನ್ನ ಸ್ನೇಹಿತರು ಸ್ವಾಮಿ, ಅನೇಕ ಕಷ್ಟ ನಷ್ಟದಲ್ಲಿ ಅವರಿದ್ದಾರೋ,
ಅವರು ಇದೇ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರ್ಬೋದಪ್ಪ, ಬಿದ್ದವರಾಗಿರ್ಬೋದು, ಕುಗ್ಗಿ ಹೋಗಿದ್ದಾರೋ ಅಪ್ಪ, ಅವರ ಮನಸ್ಥಿತಿ ನಿನಗೆ ಗೊತ್ತಿದೆ ಏಸಪ್ಪ. ನೀನೇ ಉದ್ಧಾರ ಮಾಡುವ ಆತನು, ನೀನೇ ಮೇಲಕ್ಕೆ ಎತ್ತುವ ಆತನು. ನಿನ್ನ ಕರಗಳಲ್ಲಿ ಸಕಲವೂ ಇದೆ ಪ್ರಭುವೆ. ನಿನಗ ಸಾಧ್ಯವಾದದ್ದು ಒಂದು ಇಲ್ಲ ನನ್ನ ದೇವರೇ. ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿಯಲಿ ಸ್ವಾಮಿ. ಈಗಲೇ ಆಶೀರ್ವದಿಸು ಅಯ್ಯ, ಉದ್ಧರಿಸು ಕರ್ತನೆ. ಅಪ್ಪ, ಅವರನ್ನು ಕರ್ತನೆ ಪೂರ್ಣವಾದ ಒಂದು ಆಶೀರ್ವಾದದಿಂದ ತುಂಬಿಸು. ಅವರು ಯಾವ ಸ್ಥಿತಿಗತಿಯಲ್ಲಿದ್ರು ಈ ದಿನ ಮೇಲಕ್ಕೆತ್ತು ಏಸಪ್ಪ. ಅವರ ಸ್ಥಿತಿಗತಿಗಳು ಬದಲಾಗಲಿ ಯೇಸುವಿನ ನಾಮದಲ್ಲಿ. ಆಶೀರ್ವಾದ ಅವರ ಮೇಲೆ ಇಳಿಯಲಿ ಕರ್ತನೆ. ಅದ್ಭುತಗಳು ನಡೆಯಲಿ ಯೇಸುವಿನ ನಾಮದಲ್ಲಿ. ತಂದೆಯೇ, ನೀನು ಆಶೀರ್ವಾದ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ತೋತ್ರ ಪರಿಶುದ್ಧಾತ್ಮನೆ. ಅವರನ್ನು ಉದ್ಧಾರ ಮಾಡ್ತಾ ಇದ್ದೀರಾ, ಸ್ತೋತ್ರ ಅಪ್ಪ. ಅವರು ಏನೇನು ಬೇಡಿಕೊಳ್ಳುತ್ತಾರೆ ಅದಕ್ಕಿಂತ ಹೆಚ್ಚಾದ ನೀವು ಕೊಡ್ತಾ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ಒಂದನೇ ಕರ್ತನೆ, ಒಂದನೇ ಪರಿಶುದ್ಧನೆ, ದೇವರ ಆತ್ಮನೆ, ನೀವೇ ಸಹಾಯ ಮಾಡುವಾತನು. ಅವರು ಹೇರಳ ಸಹಾಯ ಬರಲಿ ಪ್ರಭು. ಇಂದೇ ಅದ್ಭುತ ಕಾಣಲಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.